8ನೇ ತರಗತಿಯ ಇಂಗ್ಲೀಷ್ ವಿಷಯದ 2ನೆಯ ಪಾಠ ಸರ್ ಸಿ ವಿ ರಾಮನ್. ಇವತ್ತಿನ ಈ ವಿಡಿಯೋ ಪಾಠದಲ್ಲಿ 8ನೇ ತರಗತಿಯ 2ನೇ ಪಾಠ ಸರ್ ಸಿ ವಿ ರಾಮನ್ ಅಂತಕ್ಕಂತಹ ಈ ಪಾಠದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಕ್ಕಂಥದ್ದು. ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿರತಕ್ಕಂತಹ C1, C2, C3 ಈ ಒಂದು 3 ಟಾಪಿಕ್ಗಳಲ್ಲಿ ಬರ್ತಕ್ಕಂತಹ ಪ್ರಶ್ನೆಗಳು ಮತ್ತು ಅದರ ಉತ್ತರಗಳನ್ನು ಚರ್ಚೆ ಮಾಡ್ತಕ್ಕಂಥದ್ದು. ಇಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರತಕ್ಕಂತಹ ಫೋಟೋ ಸರ್ ಸಿ ವಿ ರಾಮನ್ ಅವ್ರದ್ದು, ಈ ಕಡೆ ಅವ್ರದ್ದು ರಾಮನ್ ಎಫೆಕ್ಟ್ ಅಂದರೆ ರಾಮನ್ ಪರಿಣಾಮ ಅಂತಕ್ಕಂತಹ ಒಂದು ಚಿತ್ರವನ್ನು ನಿಮಗಿಲ್ಲಿ ತೋರಿಸ್ತಕ್ಕಂಥ ಪ್ರಯತ್ನ ಮಾಡಲಾಗಿದೆ. ಹಾಗಾದರೆ ವಿದ್ಯಾರ್ಥಿಗಳು ತಡ ಮಾಡದೆ ಇವತ್ತಿನ ವಿಡಿಯೋದಲ್ಲಿ ಸರ್ ಸಿ ವಿ ರಾಮನ್ ಅಂತಕ್ಕಂಥ ಪಾಠದ್ದು ಕ್ವೆಶನ್ ಮತ್ತು ಆನ್ಸರ್ಸ್ಗಳು ಏನಿದೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿರುವಂಗೆ C1 ಆನ್ಸರ್ ದ ಫಾಲೋವಿಂಗ್ ಕ್ವೆಶನ್ಸ್. ಅದರಲ್ಲಿ ಫಸ್ಟ್ ಕ್ವೆಶನ್, ಹೂ ವೇರ್ ರಾಮನ್ಸ್ ಪೇರೆಂಟ್ಸ್? ಫಸ್ಟ್ ಕ್ವೆಶನ್, ಹೂ ವೇರ್ ರಾಮನ್ಸ್ ಪೇರೆಂಟ್ಸ್? ಆನ್ಸರ್, ಚಂದ್ರಶೇಖರ್ ಅಯ್ಯರ್ ಆ್ಯಂಡ್ ಪಾರ್ವತಿ ಅಮ್ಮಾಳ್ ವೇರ್ ರಾಮನ್ಸ್ ಪೇರೆಂಟ್ಸ್. ಸೆಕೆಂಡ್ ಕ್ವೆಶನ್, ವೈ ವಾಸ್ ರಾಮನ್ ನಾಟ್ ಏಬಲ್ ಟು ಅಟೆಂಡ್ ದ ಸ್ಕೂಲ್ ರೆಗ್ಯುಲರ್ಲಿ? ರಾಮನ್ ವಾಸ್ ಯಾಕೆ ರಾಮನ್ ಅವರು ರೆಗ್ಯುಲರ್ ಆಗಿ ಶಾಲೆಗೆ ಅಟೆಂಡ್ ಆಗಲಿಕ್ಕೆ ಆಗ್ತಾ ಇರೋದಿಲ್ಲ ಅಂತಕ್ಕಂಥ ಪ್ರಶ್ನೆಗೆ ಆನ್ಸರ್, ರಾಮನ್ ವಾಸ್ ನಾಟ್ ಏಬಲ್ ಟು ಅಟೆಂಡ್ ದ ಸ್ಕೂಲ್ ರೆಗ್ಯುಲರ್ಲಿ ಬಿಕಾಸ್ ಹಿ ಯೂಸ್ಡ್ ಟು ಫಾಲ್ ಸಿಕ್ ಎವ್ರಿ ನೌ ಆ್ಯಂಡ್ ದೆನ್. ಕ್ವೆಶನ್ ನಂಬರ್ 3, ವೇರ್ ಡಿಡ್ ಹಿ ಕಂಪ್ಲೀಟ್ ಹೀಸ್ ಇಂಟರ್ಮೀಡಿಯೇಟ್ ಎಕ್ಸಾಮಿನೇಷನ್? ಸಿ ವಿ ರಾಮನ್ ಅವರು ತಮ್ಮ ಇಂಟರ್ಮೀಡಿಯೇಟ್ ಎಕ್ಸಾಮಿನೇಷನನ್ನು ಎಲ್ಲಿ ಪೂರ್ಣಗೊಳಿಸ್ತಾರೆ ಅಥವಾ ಕಂಪ್ಲೀಟ್ ಮಾಡ್ತಾರೆ? ಆನ್ಸರ್, ಹಿ ಕಂಪ್ಲೀಟೆಡ್ ಹೀಸ್ ಇಂಟರ್ಮೀಡಿಯೇಟ್ ಎಕ್ಸಾಮಿನೇಷನ್ ಫ್ರಮ್ ಹಿಂದೂ ಕಾಲೇಜ್. ಎಲ್ಲಿರ್ತಕ್ಕಂಥದ್ದು ಅಂತಂದರೆ ಇಲ್ಲಿ ವಿಶಾಖಪಟ್ಟಣದಲ್ಲಿರ್ತಕ್ಕಂತಹ ಹಿಂದೂ ಕಾಲೇಜಿನಲ್ಲಿ ತಮ್ಮ ಇಂಟರ್ಮೀಡಿಯೇಟ್ ಎಕ್ಸಾಮಿನೇಷನನ್ನು ಕಂಪ್ಲೀಟ್ ಮಾಡ್ತಾರೆ. ಕ್ವೆಶನ್ ನಂಬರ್ 4, ವಾಟ್ ಸಬ್ಜೆಕ್ಟ್ ಡಿಡ್ ಹೀಸ್ ರಿಲೇಟಿವ್ ಅಡ್ವೈಸ್ ಹಿಮ್ ಟು ಟೇಕ್ ಫಾರ್ ಬಿ ಎ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವನ ರಿಲೇಟಿವ್ಸ್ ಅಥವಾ ಸಂಬಂಧಿಕರು ಯಾವ ವಿಷಯಗಳನ್ನ ಆಯ್ಕೆ ಮಾಡಿಕೊಳ್ಬೇಕು ಅಂತ ಅಡ್ವೈಸ್ ಮಾಡ್ತಾರೆ ಅಂತಕ್ಕಂಥ ಪ್ರಶ್ನೆಗೆ ಆನ್ಸರ್, ಹೀಸ್ ರಿಲೇಟಿವ್ಸ್ ಅಡ್ವೈಸ್ಡ್ ಹಿಮ್ ಟು ಟೇಕ್ ಹಿಸ್ಟ್ರಿ ಆ್ಯಂಡ್ ಎಕನಾಮಿಕ್ಸ್ ಫಾರ್ ಬಿ ಎ. ಹಿಸ್ಟ್ರಿ ಮತ್ತು ಎಕನಾಮಿಕ್ಸ್ ವಿಷಯಗಳನ್ನ ಆಯ್ಕೆ ಮಾಡಿಕೊಳ್ಬೇಕು ಅಂತಕ್ಕಂಥದ್ದು ಅವರ ಸಂಬಂಧಿಕರ ಒಂದು ಅಡ್ವೈಸ್ ಆಗಿರ್ತದೆ. ಇತಿಹಾಸ ಮತ್ತು ಅರ್ಥಶಾಸ್ತ್ರ ವಿಷಯಗಳನ್ನ ಬಿ ಎಗೆ ಆಯ್ಕೆ ಮಾಡಿಕೊಳ್ಬೇಕಂತಂದೇಳಿ ಅವ್ರನ್ನ ರಿಲೇಟಿವ್ಸ್ ಅಡ್ವೈಸ್ ಮಾಡ್ತಾರೆ. ಫಿಫ್ತ್ ಕ್ವೆಶನ್, ವೈ ಕುಡ್ ನಾಟ್ ರಾಮನ್ ಗೋ ಟು ದ ಯುನೈಟೆಡ್ ಕಿಂಗ್ಡಮ್ ಫಾರ್ ಹೈಯರ್ ಸ್ಟಡೀಸ್? ಉನ್ನತ ವ್ಯಾಸಂಗಕ್ಕಾಗಿ ಯುನೈಟೆಡ್ ಕಿಂಗ್ಡಮ್ಗೆ ರಾಮನ್ ಅವರು ಯಾಕೆ ಹೋಗಲಿಕ್ಕೆ ಆಗಲಿಲ್ಲ ಅಂತಕ್ಕಂಥ ಪ್ರಶ್ನೆಗೆ ಆನ್ಸರ್ ನೋಡಿಲ್ಲಿ, ರಾಮನ್ ಕುಡ್ ನಾಟ್ ಗೋ ಟು ಯುನೈಟೆಡ್ ಕಿಂಗ್ಡಮ್ ಫಾರ್ ಹೈಯರ್ ಸ್ಟಡೀಸ್ ಬಿಕಾಸ್ ಹೀಸ್ ಹೆಲ್ತ್ ಬ್ರೋಕ್ ಡೌನ್ ಅಗೇನ್. ಮೊದಲೇ ನಾವು ಇಲ್ಲಿ ಓದಿರೋ ಹಾಗೇ ಅವರ ಅನಾರೋಗ್ಯದ ಕಾರಣಕ್ಕಾಗಿ ಯುನೈಟೆಡ್ ಕಿಂಗ್ಡಮ್ಗೆ ಅವರು ಹೋಗಲಿಕ್ಕೆ ಹೈಯರ್ ಸ್ಟಡೀಸ್ಗೆ ಹೋಗಲಿಕ್ಕೆ ಆಗೋದಿಲ್ಲ. ಇನ್ನು C2ನಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು, C2 ಆನ್ಸರ್ ದ ಫಾಲೋವಿಂಗ್ ಕ್ವೆಶನ್ಸ್. ಕ್ವೆಶನ್ ನಂಬರ್ 1, ಹೌ ಲಾಂಗ್ ಡಿಡ್ ಹಿ ವರ್ಕ್ ಅಟ್ ಕಲ್ಕತ್ತಾ ಯೂನಿವರ್ಸಿಟಿ? ಕಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ಎಷ್ಟು ವರ್ಷಗಳವರೆಗೆ, ಎಷ್ಟು ಅವಧಿಯವರೆಗೆ ಕೆಲಸ ಮಾಡಿದರು ಅಂತಕ್ಕಂಥ ಪ್ರಶ್ನೆಗೆ ಹಿ ವರ್ಕ್ಡ್ ಫಾರ್ 15 years ಅಟ್ ಕಲ್ಕತ್ತಾ ಯೂನಿವರ್ಸಿಟಿ. ಕಲ್ಕತ್ತಾ ಯೂನಿವರ್ಸಿಟಿನಲ್ಲಿ 15 ವರ್ಷಗಳ ಕಾಲ ಕೆಲಸ ಮಾಡ್ತಾರೆ. ಕ್ವೆಶನ್ ನಂಬರ್ 2, ವಾಟ್ ಮೇಡ್ ರಾಮನ್ ಗಿವ್ ಅಪ್ ದ ಹೈಲಿ ಪೇಡ್ ಪೋಸ್ಟ್ ಆಫ್ ಸ್ಪೆಷಲ್ ಅಕೌಂಟೆಂಟ್ ಜನರಲ್? ಅತಿ ಹೆಚ್ಚಿನ ಒಂದು ಸ್ಯಾಲ್ರಿಯನ್ನು ಅಥವಾ ಹಣವನ್ನು ಕೊಡ್ತಕ್ಕಂತಹ ಹುದ್ದೆ ಆಗಿರ್ತಕ್ಕಂತಹ ಸ್ಪೆಷಲ್ ಅಕೌಂಟೆಂಟ್ ಜನರಲ್ ಅಂತಕ್ಕಂಥ ಪೋಸ್ಟನ್ನು ಯಾಕೆ ಗಿವ್ ಅಪ್ ಅಂತಂದರೆ ಬಿಟ್ಟರು ರಾಮನ್ ಅವರು ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಆನ್ಸರ್, ಹೀಸ್ ಕೀನ್ ಇಂಟ್ರೆಸ್ಟ್ ಇನ್ ಸೈನ್ಸ್ ಮೇಡ್ ಹಿಮ್ ಟು ಗಿವ್ ಅಪ್ ದ ಪೋಸ್ಟ್ ಆಫ್ ಸ್ಪೆಷಲ್ ಅಕೌಂಟೆಂಟ್ ಜನರಲ್. ಅವರಿಗೆ ವಿಜ್ಞಾನ ವಿಷಯದಲ್ಲಿ ಇರತಕ್ಕಂಥ ಆಸಕ್ತಿನೇ ಏನು ಮಾಡ್ತದೆ ಅಂತಂದರೆ ಇಲ್ಲಿ ಹೆಚ್ಚಿನ ಸಂಬಳವನ್ನು, ಸ್ಯಾಲ್ರಿಯನ್ನು ಅಥವಾ ಪೇಮೆಂಟನ್ನು ತಂದು ಕೊಡ್ತಕ್ಕಂತಹ ಸ್ಪೆಷಲ್ ಅಕೌಂಟೆಂಟ್ ಜನರಲ್ ಕೆಲಸವನ್ನು ಬಿಡುವಂತೆ ಮಾಡ್ತದೆ. ಕ್ವೆಶನ್ ನಂಬರ್ 3, ಹೌ ಡಿಡ್ ಸೋವಿಯತ್ ಯೂನಿಯನ್ ಆನರ್ ಹಿಮ್? ಸೋವಿಯತ್ ಯೂನಿಯನ್ ಅಂತಂದರೆ ಆಗಿನ ಸೋವಿಯತ್ ಯೂನಿಯನ್, ಈಗಿನ ರಷ್ಯಾ ದೇಶ. ಆ ಸೋವಿಯತ್ ಯೂನಿಯನ್ನವರು ಸಿ ವಿ ರಾಮನ್ ಅವರನ್ನು ಹೇಗೆ ಗೌರವಿಸಿದರು ಅಂತಕ್ಕಂಥ ಪ್ರಶ್ನೆಗೆ ಆನ್ಸರ್ ಇಲ್ಲಿ, ದ ಸೋವಿಯತ್ ಯೂನಿಯನ್ ಆನರ್ಡ್ ಹಿಮ್ ಬೈ ಅವಾರ್ಡಿಂಗ್ ದ ಇಂಟರ್ನ್ಯಾಷನಲ್ ಲೆನಿನ್ ಪ್ರೈಸ್. ಅಂತಾರಾಷ್ಟ್ರೀಯ ಲೆನಿನ್ ಪ್ರಶಸ್ತಿಯನ್ನು ಕೊಟ್ಟು ಸೋವಿಯತ್ ಯೂನಿಯನ್ದವರು ಇವರನ್ನು ಗೌರವಿಸ್ತಾರೆ. ನೆಕ್ಸ್ಟ್ C3, ರೀಡ್ ದ ಫಾಲೋವಿಂಗ್ ಕ್ವೆಶನ್ಸ್ ದೆನ್ ರೈಟ್. ಕೆಳಕೊಟ್ಟಿರ್ತಕ್ಕಂಥ ಪ್ರಶ್ನೆಯನ್ನು ಓದಿ ಮತ್ತು ಉತ್ತರನ ಬರೀರಿ ಅಂತ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ. ವಿದ್ಯಾರ್ಥಿಗಳು ಮುಂದೆ ಇರತಕ್ಕಂತಹ ಎಲ್ಲ ಪಾಠಗಳು, ಎಲ್ಲ ಪದ್ಯಗಳು ಮತ್ತು ಎಲ್ಲ ಸಪ್ಲಿಮೆಂಟ್ರಿ ರೀಡಿಂಗ್ ಪಾಠಗಳ ಪ್ರಶ್ನೆ ಉತ್ತರಗಳನ್ನು ಇದೇ ರೀತಿಯಾಗಿ ಚರ್ಚಿಸಲಾಗುವುದು. ವಿದ್ಯಾರ್ಥಿಗಳು ನಮ್ಮ ಚಾನೆಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. C3ನಲ್ಲಿ ಮೊದಲನೇ ಪ್ರಶ್ನೆ, ವಾಟ್ ಮೇಕ್ಸ್ ಯು ಥಿಂಕ್ ದ್ಯಾಟ್ ರಾಮನ್ ಇವನ್ ಆ್ಯಸ್ ಅ ಬಾಯ್ ಹ್ಯಾಡ್ ಗ್ರೇಟ್ ಇಂಟ್ರೆಸ್ಟ್ ಇನ್ ಸೈನ್ಸ್? ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಆಗಿರೋದ್ರಿಂದ ಇವನ್ ಆ್ಯಸ್ ಎ ಬಾಯ್, ಇನ್ನು ಅವರು ಬಾಯ್ ಆಗಿರ್ತಕ್ಕಂಥ ಸಮಯದಲ್ಲೇ
ಸೈನ್ಸ್ ವಿಷಯದಲ್ಲಿ ಅತಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿದ್ರು ಅಂತಕ್ಕಂಥದ್ದಕ್ಕೆ ಉದಾಹರಣೆಯನ್ನು ಕೊಡಿ ಅಥವಾ ಹೇಗೆ ಹೇಳ್ತೀರಿ ಅಂತಕ್ಕಂಥ ಪ್ರಶ್ನೆಗೆ ಇವನ್ ಆ್ಯಸ್ ಎ ಬಾಯ್ ಆನ್ಸರ್ ನೋಡ್ರಿ ಇವನ್ ಆ್ಯಸ್ ಎ ಬಾಯ್ ರಾಮನ್ ಹ್ಯಾಡ್ ಮೇಡ್ ದ ಮಾಡಲ್ ಆಫ್ ಡೈನಮೋ. ಡೈನಮೋ ಈಸ್ ನಥಿಂಗ್ ಬಟ್ ಡೈನಮೋ ಅಂತಂದರೆ ಇಲ್ಲಿ ವಿದ್ಯುತ್ತನ್ನು ಉತ್ಪಾದಿಸ್ತಕ್ಕಂಥ ಒಂದು ಯಂತ್ರ. ಆ ಯಂತ್ರವನ್ನು ಒಂದು ಮಾಡೆಲ್ ಅಂತಂದರೆ ಮಾದರಿಯನ್ನು ತಯಾರಿಸಿರ್ತಾರೆ. ಹಿ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಸೈನ್ಸ್ ಡ್ಯೂರಿಂಗ್ ಈಸ್ ಸ್ಕೂಲ್ ಡೇಸ್. ಶಾಲಾ ದಿನಗಳಲ್ಲಿ ಸೈನ್ಸ್ ವಿಷಯದಲ್ಲಿ ಬಹಳಷ್ಟು ಆಸಕ್ತಿಯನ್ನು ಹೊಂದಿರತಕ್ಕಂಥವ್ರು. ಈ ಬಾರೋಡ್ ಸೈನ್ಸ್ ಬುಕ್ಸ್ ಫ್ರಮ್ ಕಾಲೇಜ್ ಸ್ಟೂಡೆಂಟ್ಸ್ ಆ್ಯಂಡ್ ರೆಡ್ ದೆಮ್. ಸೈನ್ಸ್ ಬುಕ್ಸ್ಗಳನ್ನು ಕಾಲೇಜ್ ವಿದ್ಯಾರ್ಥಿಗಳಿಂದ ತೆಗೆದುಕೊಂಡು ಅವುಗಳನ್ನೇ ಓದ್ತಿದ್ದರಂತೆ. ಯಾವಾಗ ಇವರಿನ್ನ ಹೈಸ್ಕೂಲ್ನಲ್ಲಿ ಓದ್ತಾ ಇರಬೇಕಾದ್ರೇ. ಇದು ಏನು ತೋರಿಸ್ತದೆ ಅಂತಂದರೆ ರಾಮನ್ ಅವರಿಗೆ ಸೈನ್ಸ್ ವಿಷಯದಲ್ಲಿ ಇರ್ತಕ್ಕಂತಹ ಗ್ರೇಟ್ ಇಂಟ್ರೆಸ್ಟನ್ನು. ಸೆಕೆಂಡ್ ಕ್ವೆಶನ್, ವೈ ಡಿಡ್ ರಾಮನ್ಸ್ ರಿಲೇಟಿವ್ಸ್ ಆಸ್ಕ್ ರಾಮನ್ ಟು ಟೇಕ್ ಅಪ್ ಆರ್ಟ್ಸ್ ಸಬ್ಜೆಕ್ಟ್, ಹೌ ಡಿಡ್ ರಾಮನ್ ರಿಯಾಕ್ಟ್ ಟು ಇಟ್? ರಾಮನ್ ಅವರ ರಿಲೇಟಿವ್ಸು ಆರ್ಟ್ಸ್ ವಿಷಯಗಳನ್ನ ಆಯ್ಕೆ ಮಾಡಿಕೊಡ್ರಿ ಅಂತಂದು ಹೇಳ್ಬಿಟ್ಟು ಅವರಿಗೆ ಸಜೆಷನ್ ಮಾಡ್ತಾರೆ. ಇದಕ್ಕೆ ರಾಮನ್ ಅವರ ರಿಯಾಕ್ಷನ್ ಹೆಂಗಿತ್ತು, ಅವರು ಹೇಗೆ ಅದನ್ನು ರಿಯಾಕ್ಟ್ ಮಾಡ್ತಾರೆ ಅಂತಕ್ಕಂಥ ಪ್ರಶ್ನೆಗೆ ಆನ್ಸರ್, ಹೀಸ್ ರಿಲೇಟಿವ್ಸ್ ಆಸ್ಕ್ಡ್ ಹಿಮ್ ಟು ಟೇಕ್ ಅಪ್ ಆರ್ಟ್ಸ್ ಸಬ್ಜೆಕ್ಟ್ಸ್ ವಿಚ್ ಕುಡ್ ಎನೇಬಲ್ ಹಿಮ್ ಟು ಅಪಿಯರ್ ಫಾರ್ ಅ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಆ್ಯಂಡ್ ಗೆಟ್ ಅ ಹೈಯೆಸ್ಟ್ ಜಾಬ್ ಇನ್ ದ ಗವರ್ನಮೆಂಟ್. ನೋಡಿ ಇಲ್ಲಿ ಯಾಕೆ ಅವರು ಆರ್ಟ್ಸ್ ವಿಷಯಗಳನ್ನೇ ತೆಗೆದುಕೊಳ್ರಿ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ, ಇಲ್ಲಿ ಆರ್ಟ್ಸ್ ವಿಷಯಗಳಲ್ಲಿ ಹಿಸ್ಟ್ರಿ ಮತ್ತು ಎಕನಾಮಿಕ್ಸ್, ಇತಿಹಾಸ ಮತ್ತು ಅರ್ಥಶಾಸ್ತ್ರ ವಿಷಯವನ್ನು ತೊಗೊಂಡು ನೀನು ಅಂತಂದು ಹೇಳಿಬಿಟ್ಟು ಯಾಕೆ ಹೇಳ್ತಾರೆ ಅಂತಂದರೆ, ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗಳಿಗೆ, ದಟ್ ಮೀನ್ಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಿ ಅದರಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಏನಾಗ್ಬೋದು, ಈ ಗೌರ್ಮೆಂಟ್ ಜಾಬ್ಗಳನ್ನು ಅದು ಹೆಚ್ಚಿನ ಒಂದು ಪೇಮೆಂಟನ್ನು, ಸ್ಯಾಲ್ರಿಯನ್ನು ತಂದು ಕೊಡ್ತಕ್ಕಂತಹ ಜಾಬ್ಗೆ ಸೇರ್ಬೋದು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಈ ರೀತಿಯಾಗಿ ಹೇಳ್ತಾರೆ. ಆದರೆ ರಾಮನ್ ಡಿಡ್ ನಾಟ್ ಲೈಕ್ ಇಟ್. ಆದರೆ ರಾಮನ್ ಅವರಿಗೆ ಇದು ಇಷ್ಟ ಆಗಲಿಲ್ಲ. ಯಾಕಂತಂದರೆ ಇಲ್ಲಿ ಹಿ ಟುಕ್ ಅ ಸೈನ್ಸ್ ಫಾರ್ ಹಿಸ್ BA ಆ್ಯಂಡ್ MA ಎಕ್ಸಾಮಿನೇಷನ್ ಆ್ಯಂಡ್ ಸೆಕ್ಯೂರ್ಡ್ ಫಸ್ಟ್ ಕ್ಲಾಸ್. ಬಟ್ ಅವ್ರಿಗೆ ಯಾವ ವಿಷಯದಲ್ಲಿ ಆಸಕ್ತಿ ಇತ್ತು ಅಂತಂದರೆ ಇಲ್ಲಿ ಸೈನ್ಸ್ ವಿಷಯದಲ್ಲಿ ಆಸಕ್ತಿ ಇರ್ತದೆ. ಆದರೂ ಅವರು ಸಂಬಂಧಿಕರು ಹೇಳಿರೋ ಹಾಗೆಯೇ ಮಾಡ್ತಾರೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 3, ವಾಟ್ ವಾಸ್ ರಾಮನ್ಸ್ ಫಸ್ಟ್ ಡಿಸಪಾಯಿಂಟ್ಮೆಂಟ್ ಇನ್ ಲೈಫ್? ರಾಮನ್ ಅವರ ಜೀವನದಲ್ಲಿ ಮೊಟ್ಟ ಮೊದಲನೇದಾಗಿರ್ತಕ್ಕಂತಹ ನಿರಾಶೆ ಯಾವುದು ಅಂತಕ್ಕಂಥ ಪ್ರಶ್ನೆ ಇರೋದು. ಆಫ್ಟರ್ ಹೀಸ್ MA ಕ್ವೆಶನ್, ವಾಟ್ ವಾಸ್ ದ ರಾಮನ್ಸ್ ಫಸ್ಟ್ ಡಿಸಪಾಯಿಂಟ್ಮೆಂಟ್ ಇನ್ ಲೈಫ್? ಆನ್ಸರ್, ಆಫ್ಟರ್ ಹೀಸ್ MA ರಾಮನ್ ವಾಂಟೆಡ್ ಟು ಗೋ ಟು ದ ಯುನೈಟೆಡ್ ಕಿಂಗ್ಡಮ್ ಫಾರ್ ಹೈಯರ್ ಸ್ಟಡೀಸ್ ಇನ್ ಸೈನ್ಸ್ ವಿಷಯದಲ್ಲಿ ಯುನೈಟೆಡ್ ಕಿಂಗ್ಡಮ್ಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಹೋಗಬೇಕಂತ ನಿರ್ಧಾರ ಮಾಡಿರ್ತಾರೆ. ಬಟ್ ಹೀಸ್ ಹೆಲ್ತ್ ಬ್ರೋಕ್ ಡೌನ್ ಅಗೇನ್. ಆದರೆ ಅವರೇ ಮತ್ತೆ ಅನಾರೋಗ್ಯಕ್ಕೆ ಒಳಗಾಗಿರೋದ್ರಿಂದ ಹಿ ಕುಡ್ ನಾಟ್ ಗೋ, ಅವರಿಗೆ ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ. ದಿಸ್ ವಾಸ್ ದ ಗ್ರೇಟ್ ಡಿಸಪಾಯಿಂಟ್ಮೆಂಟ್ ಇನ್ ಹಿಸ್ ಲೈಫ್. ಇದು ಅವರ ಜೀವನದ ಅತಿ ದೊಡ್ಡದಾಗಿರ್ತಕ್ಕಂತಹ ನಿರಾಶೆ ಆಗಿರ್ತದೆ. ವೈ ವಾಸ್ ರಾಮನ್ ನಾಟ್ ಹ್ಯಾಪಿ ವಿತ್ ದ ಪೋಸ್ಟ್ ಆಫ್ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್? ಕ್ವೆಶನ್ ನಂಬರ್ 4, ವೈ ವಾಸ್ ರಾಮನ್ ನಾಟ್ ಹ್ಯಾಪಿ ವಿತ್ ದ ಪೋಸ್ಟ್ ಆಫ್ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್? ಆನ್ಸರ್, ರಾಮನ್ ವಾಸ್ ನಾಟ್ ಹ್ಯಾಪಿ. ಯಾಕೆ ಸಂತೋಷ ಆಗಿರಲಿಲ್ಲ ಅಂತಂದರೆ ಅಲ್ಲಿ, ಹೌ ಕುಡ್ ಅ ಸೈಂಟಿಸ್ಟ್ ಲೈಕ್ ರಾಮನ್ ಪುಟ್ ಅಪ್ ವಿತ್ ದ ಲೈಫ್ ಆಫ್ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್? ಸೈಂಟಿಸ್ಟ್ ಆಗಬೇಕು ಅಂತಕ್ಕಂತಹ ಆಸೆ ಇರತಕ್ಕಂತಹ ಸಿ ವಿ ರಾಮನ್ ಅವರು ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಆಗಿ ಜೀವನವನ್ನು ಹೇಗೆ ಮುಂದೆ ಸಾಗಿಸೋದು ಅಂತಕ್ಕಂಥ ಪ್ರಶ್ನೆ. ಹಿ ಫೆಲ್ಟ್ ಲೈಕ್ ಅ ಫಿಶ್ ಔಟ್ ಆಫ್ ವಾಟರ್ ಇನ್ ಈಸ್ ನ್ಯೂ ಪೋಸ್ಟ್. ಹೊಸದಾಗಿ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಕೆಲಸಕ್ಕೆ ಸೇರಿದಾಗ ಅಲ್ಲಿ ಅವರಿಗೆ ಫಿಶ್ ಔಟ್ ಆಫ್ ವಾಟರ್, ನೀರಿನಿಂದ ಹೊರತೆಗೆದ ಮೀನು ಹೆಂಗೆ ಕಷ್ಟಪಡ್ತದೋ ಆ ರೀತಿಯಾಗಿ ಕಷ್ಟಪಟ್ಟರು ಅಂತ. ಬಟ್ ಹಿ ಸ್ಟಿಲ್ ಹೋಪ್ ಆಫ್ ಬಿಕಮಿಂಗ್ ಅ ಸೈಂಟಿಸ್ಟ್. ಆದರೂ ಅವರಿಗೆ ಒಂದು ವಿಶ್ವಾಸ ಇತ್ತು, ನಾನು ವಿಜ್ಞಾನಿ ಆಗೇ ಆಗ್ತೀನಿ ಅಂತ. ಕ್ವೆಶನ್ ನಂಬರ್ 5, ಹೌ ಕ್ಯಾನ್ ಯು ಸೇ ದ್ಯಾಟ್ ರಾಮನ್ ಹ್ಯಾಡ್ ನಾಟ್ ಲಾಸ್ ಇಂಟ್ರೆಸ್ಟ್ ಇನ್ ಸೈನ್ಸ್ ವೆನ್ ಹಿ ವಾಸ್ ದ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್? ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಆಗಿದ್ದಾಗೂ ಕೂಡ ಅವರು ತಮ್ಮ ವಿಶ್ವಾಸವನ್ನು ಕಳೆದುಕೊಂಡಿರಲಿಲ್ಲ. ಜೊತೆಗೆ ಸೈನ್ಸಿನಲ್ಲಿ ಇರ್ತಕ್ಕಂಥ ಆಸಕ್ತಿ ಕೂಡ ಕಡಿಮೆ ಆಗಿರಲಿಲ್ಲ ಅನ್ನೋದನ್ನು ಹೇಗೆ ಹೇಳ್ತೀರಿ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ, ರಾಮನ್ಸ್ ಇಂಟ್ರೆಸ್ಟ್ ಫಾರ್ ಸೈನ್ಸ್ ವಾಸ್ ಅಲೈವ್. ನೋಡ್ರಿ, ಅಲ್ಲಿ ರಾಮನ್ ಅವರಿಗೆ ಸೈನ್ಸ್ನಲ್ಲಿ ಇರ್ತಕ್ಕಂತಹ ಆಸಕ್ತಿಯನ್ನು ಜೀವಂತಿಕೆಯಿಂದನೂ ಕೂಡಿರ್ತದೆ. ವೆನ್ ಹಿ ಸಾ ಅ ಬ್ಯಾನರ್ ಇನ್ ಅ ಬಿಲ್ಡಿಂಗ್ ವಿಚ್ ಪ್ರಿಂಟೆಡ್, ಒಂದು ಬಿಲ್ಡಿಂಗ್ ಹೊರಗಡೆ ಒಂದು ಬ್ಯಾನರನ್ನು ಹಾಕಲಾಗಿರ್ತದೆ. ಅದರ ಮೇಲೆ ಏನು ಪ್ರಿಂಟ್ ಮಾಡಲಾಗಿತ್ತು ಅಂತಂದರೆ ದ ಇಂಡಿಯನ್ ಅಸೋಸಿಯೇಷನ್ ಆಫ್ ಸೈಂಟಿಸ್ಟ್ ಅಂತಕ್ಕಂತಹ ಒಂದು ಬರವಣಿಗೆ ಇರ್ತದೆ. ಆ್ಯಟ್ ದಟ್ ಸೈಟ್ ಆಫ್ ದ ಬ್ಯಾನರ್ ರಾಮನ್ ಗಾಟ್ ಆಫ್ ಮೂವಿಂಗ್ ಟ್ರೈನ್. ನೋಡಿ, ಅದನ್ನು ನೋಡಿದ ತಕ್ಷಣ ಚಲಿಸ್ತಕ್ಕಂಥ ಟ್ರೈನಿಂದ ಕೆಳಗಿಳಿತಾರೆ. ಆ್ಯಂಡ್ ವೆಂಟ್ ಟು ಮೀಟ್ ದ ಸೈಂಟಿಸ್ಟ್ಸ್ ಇನ್ ರಂಗೂನ್. ವೆನ್ ಹಿ ವಾಸ್ ಇನ್ ರಂಗೂನ್ ಅಂತಕ್ಕಂಥ ಸಿಟಿಯಲ್ಲಿ ಇರಬೇಕಾದ್ರೆ ಹಿ ಲರ್ನ್ಟ್ ದ್ಯಾಟ್ ಆ್ಯನ್ ಇನ್ಸ್ಟಿಟ್ಯೂಷನ್ ಹ್ಯಾಡ್ ಬಾಟ್ ಅ ಪೀಸ್ ಆಫ್ ಮಾಡರ್ನ್ ಸೈಂಟಿಫಿಕ್ ಅಪ್ಯಾರೇಟಸ್. ನೋಡ್ರಿ, ರಂಗೂನಲ್ಲಿ ಇರಬೇಕಾದ್ರೆ ಯಾವುದೋ ಒಂದು ಸಂಸ್ಥೆಯವರು ಏನನ್ನು ತರಿಸಿದ್ರು ಅಂತಂದರೆ ಇಲ್ಲಿ ಅ ಪೀಸ್ ಆಫ್ ಮಾಡರ್ನ್ ಸೈಂಟಿಫಿಕ್ ಅಪ್ಯಾರೇಟಸ್, ಆಧುನಿಕ ವೈಜ್ಞಾನಿಕವಾಗಿರ್ತಕ್ಕಂತಹ ವಿಜ್ಞಾನಕ್ಕೆ ಸಂಬಂಧಪಡ್ತಕ್ಕ ಒಂದಿಷ್ಟು ಸಲಕರಣೆಗಳನ್ನು ತಂದಲ್ಲಿ ಪ್ರದರ್ಶನಕ್ಕೆ ಇಟ್ಟಿರ್ತಾರೆ. ಅದು ಇವ್ರಿಗೆ ಗೊತ್ತಾದ ತಕ್ಷಣವೇ ಹಿ ಹರಿಡ್ಲಿ ಪುಟ್ ಅಪ್ ಹಿಸ್ ಕ್ಲಾತ್ಸ್,
ಪುಟ್ ಆನ್ ಹೀಸ್ ಕ್ಲಾತ್ಸ್. ಪುಟ್ ಆನ್ ಅಂತಂದ್ರೆ ಇಲ್ಲಿ ಧರಿಸ್ತಕ್ಕಂಥದ್ದು, ಟು ವಿಯರ್ ಅಂದಂಗೆ ಅರ್ಥ ಅದರದ್ದು. ಪುಟ್ ಆನ್ ಹೀಸ್ ಕ್ಲಾತ್ಸ್ ಆ್ಯಂಡ್ ವೆಂಟ್ ಟು ದ್ಯಾಟ್. ಹೀಸ್ ಇಂಟ್ರೆಸ್ಟ್ ಇನ್ ಸೈನ್ಸ್ ವಾಸ್ ಸ್ಟಿಲ್ ಅಲೈವ್ ಆ್ಯಂಡ್ ಹಿ ಹ್ಯಾಡ್ ನಾಟ್ ಲಾಸ್ ಇಂಟ್ರೆಸ್ಟ್ ಇನ್ ಸೈನ್ಸ್. ಸೊ ಹಾಗಾಗಿ ವಿದ್ಯಾರ್ಥಿಗಳಲ್ಲಿ C1, C2, C3 ಅಂತಕ್ಕಂಥ ಈ 3 ಟಾಪಿಕ್ಗಳಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ವಿ. ಎಲ್ಲ ವಿದ್ಯಾರ್ಥಿಗಳು ಸರಿಯಾದ ರೀತಿಯಲ್ಲಿ ಇವುಗಳನ್ನ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಮುಂದಿನ ವೀಡಿಯೋಗಳಲ್ಲಿ ನಾವು 2ನೇ ಪದ್ಯ ಹಾಗೆ ಉಳಿದಿರತಕ್ಕಂಥ ಪಾಠ ಪದ್ಯಗಳ ಪ್ರಶ್ನೆಗಳನ್ನ ಇದೇ ರೀತಿಯಾಗಿ ಚರ್ಚೆ ಮಾಡಲಾಗೋದು. ಎಲ್ಲ ವಿದ್ಯಾರ್ಥಿಗಳು ಸರಿಯಾಗಿ ಸ್ಟಡಿ ಮಾಡಬೇಕು ಅಂತಂದು ಹೇಳ್ಬಿಟ್ಟು ಈ ಮೂಲಕ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.